ಕರ್ನಾಟಕ ರಾಜ್ಯದ ನಿಜವಾದ ಬಡವರ ಬಂಧು ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕೆ ನಿಗಮದ ರಾಜ್ಯ ಅಧ್ಯಕ್ಷರು ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಎಸ್ ಬಂಗಾರಪ್ಪನವರ ಜನ್ಮದಿನದ ಅಂಗವಾಗಿ ಸಾಗರದ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣುಗಳ ವಿತರಿಸಿ ಮಾತನಾಡಿದ ಅವರು, ರಾಜ್ಯದ ರೈತರಿಗೆ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಕಲ್ಪಿಸಿದ ಪುಣ್ಯಾತ್ಮ ಬಂಗಾರಪ್ಪನವರು ಎಂದು ಸ್ಮರಿಸಿದರು. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಶಾಸಕರ ತಯಾರಿಸುವ ಕಾರ್ಖಾನೆ ಅಂತಾನೆ ಖ್ಯಾತರಾಗಿದ್ದ ಬಂಗಾರಪ್ಪನವರ ಕೃಪಾ ಆಶೀರ್ವಾದದ ಫಲ ನಾನು ಇಂದು ಶಾಸಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಹೀಗೆ ಹಲವು ಶಾಸಕರನ್ನ ಸೃಷ್ಟಿಸುವ ಏಕೈಕ ಶಕ್ತಿ ಬಂಗಾರಪ್ಪನವರಲ್ಲಿ ಇತ್ತು ಎಂದು ಹೇಳಿದರು. ರಾಜ್ಯದಲ್ಲಿ ಬಡವರಿಗೆ ಆಶ್ರಯ ಹೆಸರಿನಲ್ಲಿ ಸೂರು ಒದಗಿಸಿದವರು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಪಾಂಕ ಕಲ್ಪಿಸುವ ಮೂಲಕ ಲಕ್ಷಾಂತರ ಜನರಿಗೆ ಸರ್ಕಾರಿ ಉದ್ಯೋಗ ದೊರೆಯುವಂತೆ ಮಾಡಿದ ಜನಪರ ನಾಯಕ ಬಂಗಾರಪ್ಪನವರು. ಆರಾಧನಾ ಯೋಜನೆಯಿಂದ ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಗುಡಿಗಳ ಅಭಿವೃದ್ಧಿಗೂ ಅನುದಾನ ನೀಡಿದ ವ್ಯಕ್ತಿ ಮರೆಯಲು ಸಾಧ್ಯವಿಲ್ಲ ಎಂದರು. ಸಂಪೂರ್ಣವಾಗಿ ಬಗೆಹರಿಸಿಕೊಡ್ತೇನೆ. ಮಳೆಗಾಲಕ್ಕೋಸ್ಕರ ನೋಡಿ, ಇನ್ನೇ ಸರಿ ನಾವು PW ರಸ್ತೆಗೆ ದುಡ್ಡು ಇಟ್ಟಿದ್ವಿ. ಇನ್ನೇ ಸರಿ ಒಂದು ನಮ್ಮ ಬೇಳೂರು ರಸ್ತೆಗೆ ಇಟ್ಟಿದ್ದೆ, ಇನ್ನು ಇದರ ಹೈವೇ ರಸ್ತೆಗೆ ಇದು ಯಾವುದು PW ರಸ್ತೆಗೆ ಕೆಲವೊಂದು ದುಡ್ಡು ಇಟ್ಟಿದ್ವಿ CRF ಅಲ್ಲಿ. ಅದು ಕೆಲಸ ಮಾಡೋಕ್ಕಾಗಿಲ್ಲ. ಯಾಕಂದರೆ ಜೂನ್ 10ಕ್ಕೆ ಬರೋ ಮಳೆ ಮೇ 15ಕ್ಕೆ 18ಕ್ಕೆ ಬಂದುಬಿಡ್ತು. ನಮ್ಮ ದುಡ್ಡೆಲ್ಲ ಅಲ್ಲೇ ಸ್ಟ್ರಕ್ ಆಗಿ ಹೋಗಿದೆ. ಹಾಗಾಗಿ ಹೋದ ವರ್ಷ ನಮಗೆ ಮಾಡೋಕ್ಕಾಗಿಲ್ಲ. ಆ ದುಡ್ಡು ಇದೆ. ಶೈಕ್ಷಣಿಕ ಆಸಕ್ತಿ ಕೆರಳಿಸಲು, ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸಲು, ಸಾಕ್ಷರತಾ ಗುರಿ ಹೆಚ್ಚಿಸಲು ವಿದ್ಯಾರ್ಥಿಗಳಿಗೆ ದಿನಕ್ಕೆ ₹1 ನೀಡುವ ಯೋಜನೆ ಜಾರಿಗೆ ತಂದಿರುವ ದೂರದೃಷ್ಟಿಯ ರಾಜಕಾರಣಿ ಎಸ್ ಬಂಗಾರಪ್ಪನವರು ನಮ್ಮ ಗುರುಗಳು ಎಂದು ಬೇಳೂರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ, ಸಾಗರ ಪಟ್ಟಣದ ಕಾಂಗ್ರೆಸ್ ಅಧ್ಯಕ್ಷ IN ಸುರೇಶ್ ಬಾಬು, ನಗರಸಭಾ ಸದಸ್ಯರುಗಳಾದ ಗಣಪತಿ ಮಂಡಗಳ, ಲಲಿತಮ್ಮ ಮಧುಮಾಲತಿ, ಎಲ್ ಚಂದ್ರಪ್ಪ, ರವಿ ಲಿಂಗನಮಕ್ಕಿ, ಸರಸ್ವತಿ ನಾಗರಾಜ್, ಪ್ರಮುಖರುಗಳಾದ ಹೋಳಿಯಪ್ಪ ಮನೆಘಟ್ಟ, ಉಷಾ ಎನ್, ನಾರಾಯಣ ಅರಮನೆಕೇರಿ, ಸಡೋಮಶೇಖರ ಲಾವಗೆರೆ, ದಿನೇಶ್ ಡಿ, ಚಂದ್ರು ರಾಮನಗರ, ಬಸವರಾಜು ಕುಗ್ವೆ, ಲಿಂಗರಾಜು ಆರೋಡಿ, ಮಹಾಬಲ ಕೌತಿ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.